ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ವಿಷಯ ಅನ್ನುವಾಗಿದ್ರೆ ಕನ್ನಡ ವಿಷಯದ ಮೇಲೆ 2025 ಸಾಲಿನ ಪ್ರಶ್ನೆ ಪತ್ರಿಕೆ 1ರಲ್ಲಿ ಈ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಇದಕ್ಕೆ ಒಟ್ಟು ಸಮಯ ಅನ್ನುವಾಗಿದ್ರೆ 3 ಗಂಟೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 50 ಆಗಿರುತ್ತದೆ ಮತ್ತು ಗರಿಷ್ಠ ಅಂಕ 80 ಆಗಿರತಕ್ಕಂಥದ್ದು. ಇಲ್ಲಿ ಏನಿದೆ ವಿದ್ಯಾರ್ಥಿಗಳ ಸೂಚನೆ ಅನ್ನುವಾಗಿದ್ರೆ, ಈ ವಿಭಾಗದಲ್ಲಿ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನ ಪರಿಗಣಿಸಲಾಗುವುದು. ಅಂತಂದರೆ ಇಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು ಫಸ್ಟ್ ಬರೆದಿರ್ತಕ್ಕಂಥ ಉತ್ತರಗಳಿಗೆ ಮಾತ್ರ. ಇದು ವಿದ್ಯಾರ್ಥಿಗಳ ತಪ್ಪದೇ ತಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಭಾಗದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ನೋಡೋಣ ಒಂದೊಂದಾಗಿ. ಅದರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಇಲ್ಲಿ 1 ಅಂಕದ ಪ್ರಶ್ನೆಗಳಿವೆ ವಿದ್ಯಾರ್ಥಿಗಳೇ, ಆದರೆ ಇಲ್ಲಿ ತಾವು ಬರಿಬೇಕಾಗಿರ್ತಕ್ಕಂಥದ್ದು 10 ಪ್ರಶ್ನೆಗಳು. 10 × 1 = 10 ಮಾರ್ಕ್ಸನ್ನು ಈ ಭಾಗದಲ್ಲಿ ನಾವು ನೋಡ್ತಕ್ಕಂಥದ್ದು. ಪ್ರಶ್ನೆ ಈಗ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಾದರೆ ತಾವುಗಳನ್ನು ನನ್ನ ಚಾನೆಲ್ ನೇಮ್ ಬಂದುಬಿಟ್ಟು ಸಿದ್ದಣ್ಣ ಶೆಟ್ಟಿ ಅಂತ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಇಂಥ ವಿಡಿಯೋಗಳನ್ನು ತಮಗೆ ಬಂದು ಬೇಗನೆ ತಲುಪುತ್ತವೆ ವಿದ್ಯಾರ್ಥಿಗಳು. ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಪ್ರಶ್ನೆ ನಂಬರ್ 1, ಮಯತನುಜ ಯಾರೆಂದರೆ? ಅದರಲ್ಲಿ ಸೀತೆ, ಸಾವಿತ್ರಿ, ಮಂಡೋದ್ರಿ, ದ್ರೌಪದಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮಂಡೋದ್ರಿ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ ನಂಬರ್ 2 ನೋಡಿ. ಎರಡನೇದರಲ್ಲಿ ಅನ್ಯಲಿಂಗವನ್ನು ನೆನೆದವರು ಕ್ವಶನ್ ಮಾರ್ಕ್ ಇದೆ. ಅದರಲ್ಲಿ ತೀರ್ಥಯಾತ್ರೆಗೆ ಹೋದವರು, ದೇವಾಲಯದಲ್ಲಿದ್ದವರು, ಸಾಮಾನ್ಯ ಭಕ್ತ, ಅಂಗದ ಮೇಲೆ ಲಿಂಗ ಧರಿಸಿದವನು ಅಂತ ಈ 4 ಬಹು ಆಯ್ಕೆಯಲ್ಲಿರ್ತಕ್ಕಂಥದ್ದು. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಅಂಗದ ಮೇಲೆ ಲಿಂಗ ಧರಿಸಿದವನು ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಇಲ್ಲಿ ಪ್ರಶ್ನೆ ಸಂಖ್ಯೆ 3ನೇದು. ಅದರಲ್ಲಿ ನೋಡಿ, ಹೆಂಡತಿಯ ಹರಿಬದಲಿಯೊಬ್ಬನೇ ಗಂಡುಗುಸೆ ವೈರಿಯನ್ನು ಕಡಿಖಂಡವನ್ನು ಮಾಡುವನು, ಮೇಣ ತನ್ನೊಡಲಿಕ್ಕುವನು ಅಂತಕ್ಕಂಥ ಈ ಪದ್ಯ ಭಾಗದಲ್ಲಿ ದ್ರೌಪದಿ ಯಾವ ವಿಚಾರ ತಿಳಿಸಿದ್ದಾಳೆ ಅಂತ ಕ್ವಶನ್ ಮಾರ್ಕ್ ಇದೆ ವಿದ್ಯಾರ್ಥಿಗಳೇ. ಅದರಲ್ಲಿ ಧರ್ಮರಾಯನ ಧರ್ಮಪರತೆ, ಗಂಡನ ಕರ್ತವ್ಯ, ಕಿಚಕನಿಂದಾಗುತ್ತಿರುವ ತೊಂದರೆ ಮತ್ತು ವೈರಿಯ ನಡೆ. ಇಲ್ಲಿ ವೈರಿಯ ನಡೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಗಂಡನ ಕರ್ತವ್ಯ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4. ಈ 4ರಲ್ಲಿ ನೋಡಿ, ದುರ್ಗಂಧ ಬಿಡದಿರುವುದು ಯಾವುದು ಅಂತ ಕ್ವಶನ್ ಮಾರ್ಕ್ ಇದೆ. ಅದರಲ್ಲಿ ಊರುಹಂದಿ, ಜಾಲಿಯ ಮರ, ಊರು ನಾಯಿ, ಕಾಡು ಹಂದಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು ಇದು ಊರಂದಿ. ನೆಕ್ಸ್ಟ್ ಪ್ರಶ್ನೆ
ಐದನೇದು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂತ ಕ್ವಶನ್. ಅದರಲ್ಲಿ ಅದ ಅಕ್ಕ, ಆ ತಾಯಿ, ಬಿ ತಂಗಿ, ಈ ಅಜ್ಜಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳೇ ತಾಯಿ ಆಗಿರ್ತಕ್ಕಂಥದ್ದು. ಹಾಗೆ ಮುಂದುವರೆದು 6ನೇ ಪ್ರಶ್ನೆ. ಇಲ್ಲಿ ಕಿಡ್ನಿ ಸ್ಟೋನ್ ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ. ಈ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಚಂದ್ರ ಭೇಟಿ ಮಾಡಿದ್ದು ಅಂತ ಪ್ರಶ್ನೆ ಆಗಿದೆ. ಅದರಲ್ಲಿ ಅ ಫ್ಲೇವಿಯಾ ಮತ್ತು ಸೀತಾ, ಆ ನಿಶಾ ಶರ್ಮಾ ಮತ್ತು ಫ್ಲೇವಿಯಾ, ಈ ಕಮಲ್ ಮೇಡಮ್ ಮತ್ತು ಮುದ್ದೇಗೌಡ, ಈ ಸೀತಾ ಮತ್ತು ನಿಶಾ ಶರ್ಮಾ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಆಗಿರ್ತಕ್ಕಂಥದ್ದು ಕಮಲ್ ಮೇಡಮ್ ಮತ್ತು ಮುದ್ದೇಗೌಡ. ಹಾಗೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸ್ನೇಹಿತರೆ, ಈ ಕ್ವಶನ್ದಲ್ಲಿ ನೋಡಿ ಇನ್ವರ್ಟೆಡ್ ಕಾಮದಲ್ಲಿ ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು. ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪ್ಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ? ಇನ್ವರ್ಟೆಡ್ ಕಾಮ ಕ್ಲೋಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ದಣಿಗಳ ಬೆಳ್ಳಿ ತೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತವೆ ಅಂತ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಇಷ್ಟು ಪ್ರಶ್ನೆಯಲ್ಲಿ ನಿಮಗೆ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು ಆಗಿರ್ತದೆ. ಆದರೆ ಬಹಳ ಸಂಕ್ಷಿಪ್ತವಾಗಿ 1 ಸಲ 2 ಸಲ ಓದ್ಕೊಂಡು ಇದಕ್ಕೆ ಪ್ರಶ್ನೆಗೆ ಉತ್ತರ ಬರ್ರಿ ವಿದ್ಯಾರ್ಥಿಗಳೇ. ಅದರಲ್ಲಿ ಅ ಚಿನ್ನಮ್ಮನ ಬೈಗುಳದಿಂದ ತಪ್ಪಿಸಿಕೊಳ್ಳಲು ಹೊಳೆಯ ಹುನ್ನಾರ, ಆ ವೆಂಕಟಪ್ಪಯ್ಯನ ಕುಟುಂಬದ ಬಗ್ಗೆ ಹೊಳೆಗೆ ಸಿದ್ಧ ಕಾಳಜಿ, ಈ ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಅಸಹನೆ, ಈ ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿ. ಇಲ್ಲಿ ಬಂದ್ಬಿಟ್ಟು ಸರಿಯಾಗಿರ್ತಕ್ಕಂಥ ಉತ್ತರ ಈ ಉತ್ತರದಲ್ಲಿ ಕುದುಪನ ಕುಟುಂಬದ ಬಗ್ಗೆ ಒಳಗೆ ಇದ್ದ ಕಾಳಜಿ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ. ಹಾಗೆ ನೆಕ್ಸ್ಟ್ ಕ್ವಶನ್ ಅನ್ನುವಾಗಿದ್ರೆ 8ನೇ ಕ್ವಶನ್ ನೋಡಿ. ನಿರೂಪಕರ ಗೆಳೆಯ ಪ್ರಕಾಶ್, ಈ ಕ್ವಶನ್ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಸೈಕಾಲಜಿಸ್ಟ್, ಆ ಇಕಾಲಜಿಸ್ಟ್, ಈ ಕಾರ್ಡಿಯಾಲಜಿಸ್ಟ್, ಈ ಸೈಕ್ಯಾಸ್ಟಿಕ್ಸ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 8ನೇದು ಆ ಇಕಾಲಜಿಸ್ಟ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ವರ್ಟೆಡ್ ಕಾಮದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅಲ್ರಿ ನಾಗರಾಜ್, ಇವು ಯಾವುದಾದರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರನ್ನು ನಿಮಗೆ ಕಲಿಸಬೇಕಾ ಅಂತಿರ್ತಾರೆ. ಕಲಿಯೋದಕ್ಕೆ ಯಾರಾದರೂ ತಯಾರಿದ್ದರೆ ತಾನೇ ಕೇಸ್ ತೀರ್ಮಾನ ಆಗೋದು. ಇನ್ವರ್ಟೆಡ್ ಕಾಮ ಕ್ಲೋಸ್ ಆಗಿರ್ತಕ್ಕಂಥದ್ದು. ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆ ಕೊರತೆ,
ಆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಸರಿಯಾದ ಕ್ರಮ, ಈ ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆ, ಹಾಗೆ ಈ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನ ನಿರ್ಲಕ್ಷ್ಯ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳೇ ಅ ಆಗಿರ್ತಕ್ಕಂಥದ್ದು. ಈ ಡಿಪಾರ್ಟ್ಮೆಂಟ್ ಮಧ್ಯದ ಹೊಂದಾಣಿಕೆ ಕೊರತೆ ಇರುವುದರಿಂದ ಈ ನಾಗರಾಜ್ ಈ ರೀತಿ ಹೇಳಿರ್ತಕ್ಕಂಥ ಮಾತಿನ ಅರ್ಥದಲ್ಲಿ ಅಡಗಿರ್ತಕ್ಕಂಥದ್ದು. ಹಾಗೆ ಕ್ವಶನ್ ನಂಬರ್ 10ನೇ ಕ್ವಶನ್ ನಂಬರ್ದಲ್ಲಿ ಇಲ್ಲಿ ವಿದ್ಯಾರ್ಥಿಗಳೇ, ನಾಗರಾಜ್ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಸಿಕ್ಕಾರಿ ಗುಂಡಿ, ಆ ಸಿಕ್ಕಾರಿ ಬಂಡಿ, ಈ ಸಿಕ್ಕಾರಿ ಗಂಡಿ, ಈ ಸಿಕ್ಕಾರಿ ಮಂಡಿ. ಇಲ್ಲಿ ಸರಿಯಾಗಿ ಬಂದುಬಿಟ್ಟಿರ್ತಕ್ಕಂಥದ್ದು ಈ ಸಿಕ್ಕಾರಿ ಗಂಡಿ ಆಗಿರ್ತಕ್ಕಂಥದ್ದು. ಈ ರೀತಿ ಈ ಏರಿಯಾದಲ್ಲಿ ತಾವುಗಳು ಪ್ರತಿ ಒಂದಕ್ಕೂ 1 ಅಂಕ ಇರುವುದರಿಂದ ಇಲ್ಲಿ ತಾವು ಯಾರೂ ಕೂಡ ಈ ಏರಿಯಾದಲ್ಲಿ ಮಿಸ್ ಮಾಡ್ಕೋಬಾರ್ದು. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಆರಿಸಿ ಬರೆದಿದ್ದೇ ಆದರೆ ತಮಗೆ ಪರೀಕ್ಷೆಯಲ್ಲಿ ಭಾಳ 10ಕ್ಕೆ 10 ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಇದು ಕೂಡ ಅದಕ್ಕಿಂತ ಅತಿ ಉಪಯುಕ್ತವಾಗಿರ್ತಕ್ಕಂಥ ಭಾಗ ಅದಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದನ್ನು ಆರಿಸಿ ಬರೆಯಿರಿ ಅಂತಕ್ಕಂಥದ್ದು. ಇಲ್ಲಿ ತಾವು ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳೇ, ಇದು ಏರಿಯಾದಲ್ಲಿ ಏನಿದೆ ಅನ್ನೋ ಹಾಗಿದ್ರೆ ಈಗ ನೀವು ಏನೂ ಮಾಡಬೇಕಾಗಿಲ್ಲ. ಆಲ್ರೆಡಿ ಮೇಲ್ಗಡೆ ಉತ್ತರಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಉತ್ತರಗಳನ್ನು ನೋಡಿ, ದೀಪ ಜೀವಿಗಳಾಗಿ, ಮಗು, ಚಂದ್ರಭವನ, ವಾತ್ಸಾಯನ, ಚಹಾ ಗಿಡ, ಮುದ್ದಣ್ಣ ಅಂತ ಕೊಟ್ಟಿದ್ದಾನೆ. ಇಲ್ಲಿ ತಮಗೆ 6 ಕೊಟ್ಟಿದ್ದಾನೆ. ಕೇವಲ ನೀವು 5 ಬರಿಬೇಕಾಗಿರ್ತಕ್ಕಂಥದ್ದು. 1 ಎಕ್ಸ್ಟ್ರಾ ಕೊಟ್ಟಿರ್ತಾನೆ ಯಾವಾಗಲೂ ಕೂಡ. ಇದು ತಾವು ತಿಳ್ಕೊಂಡು ಖಾಲಿ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ಸೇರಿಸುವುದರ ಮುಖಾಂತರ ತಾವು ಅಂಕಗಳು ಪಡ್ಕೊಳ್ತೀರಿ ಅಂತಕ್ಕಂಥದ್ದು ನಾನು ಈ ವಿಷಯದಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ಒನ್ ನೋಡ್ರಿ, 11ನೇ ಪ್ರಶ್ನೆ. ವಾಲ್ಫೈರ್ಗೆ ದುರಂತ ಮೂಲ ಬೀಜಗಳು ಡ್ಯಾಸ್ ರೂಪದಲ್ಲಿ ಬಂದವು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಖಾಲಿ ಬಿಟ್ಟ ಸ್ಥಳದಲ್ಲಿ ಯಾವ ಅಂಶ ತುಂಬಬೇಕು ಮ್ಯಾಲಿಂದು ಅನ್ನೋ ಹಾಗಿದ್ರೆ ಇಲ್ಲಿ ಚಹಾ ಗಿಡ ಅಂತ ತಾವು ಇದನ್ನು ಏನು ನಿಮಗೆ ಬರಿಲಿಕ್ಕೆ ಬಂದಿಲ್ಲ ಅಂತಂದ್ರೂ ಅಥವಾ ಓದ್ಲಕ್ಕೆ ತಿಳಿಲ್ಲ ಅಂದರೆ ಈ ಪಾಯಿಂಟ್ಸ್ ಏನದಲ್ಲ ಪ್ರಶ್ನೆಯಲ್ಲಿದೆ, ತಾವುಗಳನ್ನು ಅದನ್ನೇ ಸೇಮ್ ಕಾಪಿ ಮಾಡಿ ಇಲ್ಲಿ ಬರೆದಿದ್ದೇ ಆದರೆ ತಮಗೆ 1 ಅಂಕಗಳನ್ನು ಸಿಗ್ತಕ್ಕಂಥದ್ದು ಆಗಿದೆ. ಹಾಗೆ 12ನೇ ಪ್ರಶ್ನೆ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಸ್ ಉಳಿಯಬೇಕಾಗುತ್ತದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ 12ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ದೀಪ ಜೀವಿಗಳಾಗಿ ಅಂತ ಇದು ಇಲ್ಲಿ ಬರಬೇಕಾಗಿರ್ತಕ್ಕಂಥದ್ದು 12ನೇ ಖಾಲಿ ಬಿಟ್ಟ ಸ್ಥಳ. ಹಾಗೆ ನೆಕ್ಸ್ಟ್ 13ನೇ ಪ್ರಶ್ನೆ. ಇಲ್ಲಿ ನೋಡಿ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಅಂತ ಡ್ಯಾಸ್ ಕೇಳಿರ್ತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳೇ ಇಲ್ಲಿ ಮಗು ಆಗ್ತಕ್ಕಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಸ್ನಿಗೆ ಹೇಳಿದ್ದನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ವಾತ್ಸಾಯನ ಅಂತ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಇದು ಬರಿಬೇಕಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ವಾತ್ಸಾಯನ ಅಂತ. ನೆಕ್ಸ್ಟ್ ಕ್ವಶನ್ 15. ವೀರೇಂದ್ರ ಸಿಂಪಿ ಅವರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಡ್ಯಾಸ್ ಅಂತ ಕೇಳಿರ್ತಕ್ಕಂಥದ್ದು. ಇದರ ಉತ್ತರ ಚಂದ್ರಭವನ.
ಏನ್ರಿ ಚಂದ್ರ ಭವನ ಇಷ್ಟು ಬರೆದಿದ್ದಾದರೆ ಇಲ್ಲಿ ನಾವು 5 ಅಂಕಗಳು ತಾವು ಪಡ್ಕೊಳ್ಬೋದು ಅಂತಕ್ಕಂಥದ್ದು. ಹಾಗೆ ಈ ಭಾಗದಲ್ಲಿ ಇಲ್ಲಿ ತಾವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಅದರಲ್ಲಿ 16ನೇ ಪ್ರಶ್ನೆಯಲ್ಲಿ ನೀವು ಪರೀಕ್ಷೆಯಲ್ಲಿ ಇವನ್ನೇ ಬರಿಬೇಕಾಗಿರ್ತಕ್ಕಂಥದ್ದು. ಆ ಈನೇ ಬರಿಬೇಕು. ಇದಕ್ಕೆ ಬಿಟ್ಟರೆ ಬೇರೆ ಯಾವ ನಿಮ್ಮ ಸ್ವಂತಿಕೆ ಅಕ್ಷರಗಳನ್ನು ಕೂಡ ತಾವು ಪರೀಕ್ಷೆಯಲ್ಲಿ ಆ್ಯಡ್ ಮಾಡೋಂಗಿಲ್ಲ. ಇಲ್ಲಿ ಈ ಭಾಗದಲ್ಲಿ ಹಿಂದೆ ಮುಂದೆ ಕೊಟ್ಟಿರ್ತಕ್ಕಂಥದ್ದು ಇದನ್ನು ಸರಿಯಾಗಿ ತಾವು ಬರಿಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಕೂಡ 1ಕ್ಕೆ 1 ಅಂಕಗಳಿರ್ತವೆ. ಇಲ್ಲಿ 5 ಹೊಂದಿಸಿ ಬರೆಯವಿದೆ. 5 × 1 = 5 ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಅದಲ್ಲಿ ಒಂದೇ ನೋಡಿ ಪುರಂದಾಸರು ಅಂತ ಕೇಳಿರ್ತಕ್ಕಂಥದ್ದು. ಪುರಂದರ ದಾಸರು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಏನನ್ನು ಹೋಗಿ ಕೀರ್ತನೆ ಅಂತಕ್ಕಂಥದ್ದು. ಹಾಗೆ ಆ ಬೆಳಗು ಜಾವ ಅನ್ನು ಹೋಗಿದರೆ ಇದರ ಹೊಂದಿಸಿ ಬರೆಯಿರ್ತಕ್ಕಂಥ ಸರಿಯಾಗಿದ್ದು ಮುಕ್ತ ಕಂಠ ಅಂತ ನಾವು ಕರಿಬೇಕಾಗಿದೆ. ಇದು ಸಿಲುಬೆ ಏರಿದ್ದಾನೆ ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಹೊಂದಿಸಿ ಬರೆಯೋದು KS ನಿಸ್ಸಾರ್ ಅಹಮ್ಮದ್ ಆಗಿರ್ತಕ್ಕಂಥದ್ದು. ಈ ಚೆಟ್ಟೆ ಮತ್ತು ಜೀವಯಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹತ್ತಿ ಚಿತ್ತ ಮತ್ತು ಅಂತಕ್ಕಂಥದ್ದು ಇದರ ಸರಿಯಾಗಿರ್ತಕ್ಕಂಥ ಉತ್ತರ. ಊದು ಸುಕನ್ಯಾ ಮಾರುತಿ. ಈ ಸುಕನ್ಯಾ ಮಾರುತಿ ಅಂತಂದರೆ ಇಲ್ಲಿ ಕೆಳಗಡೆ ಬರ್ತದೆ. ಸ್ವಲ್ಪ ನಾವು ನೋಡಿ ವಿದ್ಯಾರ್ಥಿಗಳೇ, ಸುಕನ್ಯಾ ಮಾರುತಿ ಅಂತಂದರೆ ಒಮ್ಮೆ ನಗುತ್ತೇವೆ ಅಂತ ಇದು ಸರಿಯಾಗಿರ್ತಕ್ಕಂಥ ಹೊಂದಿಸಿ ಬರೆಯೋದು.